ಯಾರಾದ್ರೂ ಮಾಸ್ಟರ್ಸ್ ಕ್ವಶನ್ಸ್ ಇದ್ರೆ ದಯವಿಟ್ಟು ಬೇಗ ಬೇಗ ಕ್ವಶನ್ಸ್ ಕೇಳಿ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬೇಕಂತ ಮಾಸ್ಟರ್ಸ್ ಅಲ್ಲಿ ನಂದಿನಿ ಕೇಳ್ಕೊಳ್ಳಿ. ಮೇಡಮ್, ಒಂದ್ ಸ್ವಲ್ಪ ಅವರು ಹಂಚಿಕೆ ಕೊಡಬೇಕು ಈ ಮೂತ್ರ ಚಿಕಿತ್ಸೆ ಬಗ್ಗೆ. ಅದು ಅವ್ರ ಸ್ವ ಅನುಭವ ಹೇಳಕ್ಕೆ ರಿಕ್ವೆಸ್ಟ್ ಮಾಡೋಣ. ಓಕೆ, ನಂದಿನಿ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಮೇಡಮ್. ನಂದಿನಿ ಮೇಡಮ್ ಯೂರಿನ್ ಫಾಸ್ಟಿಂಗ್ ಮಾಡ್ತಾ ಇದಾರೆ, ನಾವು ಬರೀ ತಗೊಂತಾ ಇದೀವಿ, ಅವ್ರು ಫಾಸ್ಟಿಂಗು ಮಾಡ್ತಾ ಇದಾರೆ. ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಬೇಕು, ಗುರುಜಿ ಹೇಳಿದ್ದಾರೆ ಮೇಡಮ್. ಗುರುಜಿ ನಮಸ್ತೆ ಮೋಸ್ಟ್ಲಿ ಮಾತಾಡಿ ಮೇಡಮ್. ಹೇಳಿಮಾ. ಸೊ ಮಾಸ್ಟರ್. ಎಸ್, ಯೂರಿನ್ ಥೆರಪಿ ಬಗ್ಗೆ ಸರ್ ಹೇಳಿರೋದ್ನ ನಾನು ತುಂಬಾ ದಿವಸದಿಂದ ಮನ್ಸಿಗೆ ಹಚ್ಕೊಂಡು ಅದನ್ನ ನಾನು ಇವಾಗ ಫಾಲೋ ಮಾಡ್ತಾ ಇದ್ದೀನಿ. ಆಮೇಲೆ ನನ್ಗೆ ಇನ್ನ ಕುತೂಹಲ ಜಾಸ್ತಿ ಆಗಿ ನಾನು ಬುಕ್ಸ್ ತಗೊಂಡಿದ್ದೀನಿ. ಸರ್ ಏನೇನ್ ಹೇಳ್ತಾ ಇದ್ರೆ ಆ ಅಂಶ ಎಲ್ಲ ಆ ಬುಕ್ಸ್ ಅಲ್ಲಿ ಇದೆ. ಆದ್ರಿಂದ ಯೂರಿನ್ ಫಾಸ್ಟಿಂಗ್ ಅಂತ ಹೇಳಿದ್ರು ಸರ್. ಅದನ್ನ ನಾನು ಏಕಾದಶಿ ಟೈಮಲ್ಲಿ ಉಪವಾಸ ಇರೋ ಟೈಮಲ್ಲಿ ಅದನ್ನ ನಾನು ಟ್ರೈ ಕೂಡ ಮಾಡಿದ್ದೀನಿ. ಅವಾಗ ನಮಗೆ ಯಾವುದೇ ಹಸಿವಾಗಲ್ಲ, ಯಾವುದೇ ಸುಸ್ತಾಗಲ್ಲ, ಮತ್ತೆ ಯಾವುದೇ ಟೆನ್ಷನ್ ಏನಾಗಲ್ಲ. ನಾವು ನಾರ್ಮಲ್ ಡೇಸ್ ಅಲ್ಲಿ ಇರೋದಕ್ಕಿಂತನೂ ತುಂಬಾ ಜಾಸ್ತಿ ಸ್ಟ್ರಾಂಗ್ ಆಗೇ ಇರ್ತೀವಿ. ಹಾಗೆ ಯೂರಿನ್ ಮಾಮೂಲಿ ಡೈಲಿ ತಗೊಳ್ಳೋದು ಮಾಮೂಲಿ ಸರ್ ಹೇಳಿದಂಗೆ ಅದು ನಮ್ ದೇಹದಲ್ಲಿರೋದು ರಕ್ತದ ಪ್ಲಾಸ್ಮಾ ಅಂಶ ಅಂತಂದ್ರೆ ರಕ್ತ ನಮ್ ದೇಹದಲ್ಲಿ ನಾವು ಆಹಾರ ತಿಂದಿರೋ ಪೌಷ್ಟಿಕಾಂಶನ ಎಷ್ಟು ಹೀರ್ಕೊಂಡು ಅದು ರಕ್ತ ಆಗಿ ಕನ್ವರ್ಟ್ ಆಗಿರೋದ್ ಮಿಕ್ಕಿದ ಪಾರ್ಟ್ ಯೂರಿನ್ ರೀತಿ ಬರುತ್ತೆ. ಅದೇನು ಕೆಟ್ಟದ ಅಂಶ ಅಂತ ಏನು ಅಲ್ಲ. ಅದನ್ನ ಮನ್ಸೊಳಗೆ ತಕೊಂಡ್ರೆ ಅದು ಅದ್ರಲ್ಲಿ ಇರೋಂತ ಅಸಹ್ಯ ಭಾವನೆ ಆಗಿರ್ಬೋದು, ಅಥವಾ ಅದ್ರೊಳಗೆ ಕೆಟ್ಟ ಫೀಲ್ ಅನ್ನೋ ತರ ಅಂತ ಫೀಲ್ ಮಾಡ್ತಿರ್ತಾರಲ್ಲ ಜನಗಳು, ಅದೆಲ್ಲ ಹೋಗುತ್ತೆ. ರಕ್ತದ ಇನ್ನೊಂದು ರೂಪ ಅದು ಅಷ್ಟೇ. ಈಗ ನಾವು ಒಂದ್ ಎಣ್ಣೆ ಮಾಡ್ತಾ ಇರ್ತೀವಿ, ಎಣ್ಣೆ ಮಾಡ್ತಾ ಇರ್ಬೇಕಾದ್ರೆ ಮೇಲ್ಗಡೆ ಚೆನ್ನಾಗಿರೋ ಗಟ್ಟಿ ಎಣ್ಣೆ ತಗೋತೀವಿ, ಆಮೇಲೆ ಕೆಳಗಡೆ ಇನ್ನೊಂದ್ ಸ್ವಲ್ಪ ದ್ರವ ರೂಪದ ಎಣ್ಣೆ ತಗೋತೀವಲ್ವಾ, ಆತರ ಅದನ್ನು ಕೂಡ ವೇಸ್ಟ್ ಅಲ್ವಾ, ಅದನ್ನು ನಾವು ಬಳಸ್ಕೊಂತೀವಿ. ಅದೇ ತರನೇ ಈ ಮೂತ್ರ ಚಿಕಿತ್ಸೆ ಅನ್ನೋದು ಆತರ ನಾವು ತಿಳ್ಕೋಬೇಕು. ಡೈಲಿ ನಾವು ಬೆಳಿಗ್ಗೆ ನಾರ್ಮಲ್ ಆಗಿರೋ ಆರೋಗ್ಯವಂತ ಮನುಷ್ಯನು ಕೂಡ ತಗೋಬಹುದು. ಅದನ್ನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ಮೂತ್ರ ಅಂದ್ರೆ ಅದನ್ನ ಸ್ವಲ್ಪ ನಾವು ರಾತ್ರಿ ಟೈಮು ಒಂದ್ ಸ್ವಲ್ಪ ಅದು ಆಹಾರ ಕ್ರಮಗಳನ್ನ ಸರ್ ಹೇಳ್ತಾರೆ ಕ್ಲೀನ್ ಆಗಿ, ಅದನ್ನ ನಾವು ಫಾಲೋ ಮಾಡೋದ್ರಿಂದ ಅದ್ರೊಳಗೆ ಯಾವುದೇ ಫೀಲು ಬ್ಯಾಡ್ ಸ್ಮೆಲ್ ಆಗಿರ್ಬೋದು, ಅದ್ರಲ್ಲಿ ನೊರೆ ಆಗಿರ್ಬೋದು, ಕಲರ್ ಚೇಂಜಸ್ ಆಗಿರ್ಬೋದು, ಅದೇನು ಬರಲ್ಲ. ಪ್ಲೇನ್ ವಾಟರ್ ತರನೇ ಬರುತ್ತೆ. ಅದ್ರೊಳಗೆ ಏನು ರುಚಿ ಇರಲ್ಲ, ವಾಸನೆ ಇರಲ್ಲ, ಏನಿಲ್ಲ. ಅದನ್ನ ತಗೊಳೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನು ಇವಾಗ ಅದನ್ನ ತುಂಬಾ ಸರ್ ಹೇಳ್ದಂಗೆ ನಾನು ಆಗ್ಲೇ ಒಂದು 3-4 ತಿಂಗಳಿಂದಾನು ಫಾಲೋ ಮಾಡ್ತಾ ಇದ್ದೀನಿ, ಅದನ್ನ ತಗೋತಾ ಇದ್ದೀನಿ. ನನ್ಗೇನು ಫಸ್ಟ್ ಎಲ್ಲ ನನಗೆ ಗ್ಯಾಸ್ಟ್ರಿಕ್ ಇತ್ತು, ಅದೆಲ್ಲ ಇಲ್ಲ. ಮತ್ತೆ ಏನಾದ್ರೂ ಕೆಲಸ ಮಾಡಿದ್ರೆ ನಂಗೆ ನಿಶಕ್ತಿ ಆಯ್ತಾ ಇತ್ತು, ಅದು ಕಡಿಮೆ ಆಗಿದೆ. ಮತ್ತೆ ನನಗ್ ಸುಸ್ತಾಗೋದು ಅದೆಲ್ಲ ಕಡಿಮೆ ಆಗಿದೆ. ನನಗಿದ್ದಿದ್ದು ಸ್ವಲ್ಪ ನನ್ನ ದೇಹದಲ್ಲಿರೋಂತ ವೈಪರೀತ್ಯಗಳೆಲ್ಲ ಕಡಿಮೆ ಆಗಿದೆ. ಅಂತದ್ರೊಳಗೆ ಅದನ್ನ ತುಂಬಾ ಜಾಸ್ತಿ ಅಂದ್ರೆ ಆ ಬುಕ್ಸ್ ಅಲ್ಲಿ ನೋಡಿದ್ರ ಪ್ರಕಾರ ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗೆಲ್ಲ ಉಪಯೋಗಿಸ್ತಾರೆ. ಕ್ಯಾನ್ಸರ್, ಕೀಮೋಥೆರಪಿ ಅಂತ ಇದಕ್ಕೆಲ್ಲ ಉಪಯೋಗಿಸ್ತಾರೆ. ಎಂತ ವಾಸಿ ಆಗದ ಗಾಯಗಳಿಗೂ ಉಪಯೋಗಿಸ್ತಾರೆ. ಮತ್ತೆ ವೆಟ್ ಪ್ಯಾಕ್ ಮಾಡ್ತಾರೆ. ಈ ತರದ್ದು ಮೂತ್ರ ಚಿಕಿತ್ಸೆಯ ಹಲವಾರು ಉಪಯೋಗಗಳಿದೆ. ಅದನ್ನ ಸಮಗ್ರವಾಗಿ ತಿಳ್ಕೊಂಡು ಯಾರ್ ಫಾಲೋ ಮಾಡ್ತಾ ಇಲ್ಲ ಅವರು ತುಂಬಾ ಲೇಟ್ ಆಗಿದೆ. ನಾವ್ ಇಷ್ಟು ದಿನ ತನಕ ಮಾಡದೇ ಇರೋದು ತುಂಬಾನೇ ಲೇಟ್ ಮಾಡಿದೀವಿ. ಇಂದಿನಿಂದನೇ ನಾವು ಫಾಲೋ ಮಾಡಿದ್ರೆ ನಮ್ಮ ಆರೋಗ್ಯ ಇನ್ನೂ ಅತ್ಯುತ್ತಮವಾಗಿ ಉತ್ತಮವಾಗಿ ಇರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ನಂದಿನಿ ಮೇಡಮ್, ಅದ್ಭುತವಾಗಿ ನಿಮ್ಮ ಒಂದು ಅನುಭವವನ್ನ ಶೇರ್ ಮಾಡಿದೀರಾ. ಆಸ್ಪತ್ರೆ ಬೇಡ, ಆರೋಗ್ಯ ಚೆನ್ನಾಗಿರ್ಬೇಕು, ಅದು ಮನೇಲೆ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋರು ದಯವಿಟ್ಟು ಈ ಯೂರಿನ್ ಥೆರಪಿಯನ್ನ ಸ್ಟಾರ್ಟ್ ಮಾಡಿ. ನಾನು ಮಾಡಿದೀನಿ, ಬಟ್ ನಾನು ಫಾಸ್ಟಿಂಗ್ ಮಾಡಿಲ್ಲ, ಬಟ್ ಮಾಡಿದೀನಿ. ತುಂಬಾ ಅದ್ಭುತವಾಗಿದೆ, ತುಂಬಾ ಆಕ್ಟಿವ್ ಆಗಿರ್ತೀವಿ ನಿಜವಾಗ್ಲೂ. ಅದನ್ನ ನಾವು ಒಂಥರ ಟಾನಿಕ್ ಅಂತ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಟಾನಿಕ್ ಅಂತ ತಗೊಂಡ್ರೆ ನಮ್ಗೆ ದೇಹದಲ್ಲಿ ತುಂಬಾ ಅದ್ಭುತವಾಗಿರುವಂತಹ ಪರಿಣಾಮವನ್ನ ಕೊಡುತ್ತೆ. ನಾವ್ ಅದನ್ನ ಅಸಹ್ಯ ಮಾಡ್ಕೊಂಡು ತಗೊಂಡ್ರೆ ಅದು ನಿಜವಾಗ್ಲೂ ವರ್ಕೌಟ್ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ತಗೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಲಕ್ಷ್ಮೀಕಾಂತ್ ಮಾಮ ಮಾತಾಡಿ. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ನಾನು ಹೆಚ್ಚು ಕಮ್ಮಿ 1.5 ತಿಂಗಳಿಂದ ಪ್ರಾರಂಭಿಸಿದೆ. ಬಟ್ ಮೊದ್ಲೆಲ್ಲ ಅಷ್ಟೊಂದು ನೀರ್ ಕುಡಿಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಬಟ್ ರಂಗನಾಥ್ ಗುರೂಜಿ ಅವರು ಹೇಳಿದ್ಮೇಲೆ ನೀರೆಲ್ಲ ಕುಡಿತಾ ಇದ್ರೆ ಅದು ಆಕ್ಚುಲ್ ಆಗಿ ವೈಟ್ ಟಿಶ್ಯೂ ಬರ್ತದೆ, ನೊರೆನೂ ತುಂಬಾ ಕಡಿಮೆ ಇರ್ತದೆ. ಬಟ್ ಈ ಮಧ್ಯೆ ನನ್ಗೆ ಸ್ವಲ್ಪ ಫೀವರ್ ಬಂತು. ಸೊ ಫೀವರ್ ಬಂದಾಗ ಆಂಟಿಬಯೋಟಿಕ್ಸ್ ಕೊಟ್ಟಿದ್ರು, ಟ್ಯಾಬ್ಲೆಟ್ಸ್ ಅನ್ಸುತ್ತೆ. ಸೊ ಅದರಿಂದ ಮತ್ತೆ ನಾನು ಸ್ವಲ್ಪ ದಿನ ಗ್ಯಾಪ್ ಬಿಟ್ಟಿದ್ದೆ. ಬಟ್ ಇವರು ದೊಡ್ಡರಂಗೇಗೌಡ್ರ ಯಾರೋ ಅವ್ರು ಹೇಳ್ತಿದ್ರು ಫಸ್ಟ್ ಸೆಲ್ಸ್ ಏನಾದ್ರು ಇದೆಯಾ ಅಂತ ಹೇಳಿ ಅಂತ. ಒಂದೊಂದ್ಸರಿ ಎಲ್ಲೋ ಕಲರ್ ಬರ್ತದೆ, ಬೀಟ್ರೂಟ್ ತಿಂದಾಗಂತ ಅದು ರೆಡ್ಡಿಶ್ ಆಗಿ ಬರ್ತದೆ. ಬೀಟ್ರೂಟ್ ತಿಂದಾಗ ಸ್ವಲ್ಪ ಪಿಂಕಿಶ್ ಈ ಕಲರ್ ಇರ್ತದೆ.
ಇಲ್ಲ ಅಂದ್ರೆ ಕಡಿಮೆ ನೀರಿದ್ದಾಗ ಯೆಲ್ಲೋಯಿಶ್ ಬರ್ತದೆ. ತುಂಬಾ ಚೆನ್ನಾಗಿ ನೀರ್ ಕುಡಿದಾಗ ವೈಟ್ ಇಶ್ಯೂ ತೆಳುವು ಹಾಗೆ ಕ್ಲೀನ್ ಆಗಿರ್ತದೆ, ಯಾವ್ದು ಸ್ಮೆಲ್ಲು ಏನು ಇರಲ್ಲ. ಬಟ್ ಅವರು ದೊಡ್ಡಗೌಡ್ರು ಹೇಳಿದ್ಮೇಲೆ ಫಸ್ಟ್ ಸೆಲ್ಸ್ ಏನಾದ್ರು ಇರ್ಬೋದಾ ಅಂತ ಅನುಮಾನ ಅಂತ ಅವ್ರು ಹೇಳಿದ್ರು. ಸೊ ಈಗ ನನಗೂ ಸ್ವಲ್ಪ ಏಜ್ ಆಗಿರೋದ್ರಿಂದ ಒಂದ್ಸಾರಿ ಯೂರಿನ್ ಟೆಸ್ಟ್ ಮಾಡಿ ಅದನ್ನ ಇದು ಮಾಡ್ಬಿಟ್ಟು ಮತ್ತೆ ಶುರು ಮಾಡೋಣ ಅಂತ. ಆದ್ರೆ ಬೆಳಗ್ಗೆ ಹೊತ್ತು ಫೇಸ್ ವಾಶು, ಮೂಗಲ್ಲಿ, ಕಿವಿಯಲ್ಲಿ, ಕೈ ಕಾಲು ಸ್ನಾನಕ್ಕೆ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಬಟ್ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ನಾವು ಕುಡಿದಾಗ ನನಗೂ ಒಂಥರ ಎನರ್ಜಿ ಬಂದಂಗೆ ಆಯ್ತು, ಸ್ವಲ್ಪ ಕಾನ್ಸ್ಟಿಪೇಷನ್ ಇಂಪ್ರೂವ್ ಆದಂಗೂ ಆಯ್ತು ಅನ್ಸುತ್ತೆ. ಬಟ್ ಈಗ ನಾನು ಡಿಸ್ಕಂಟಿನ್ಯೂ ಮಾಡಿದೀನಿ, ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಅದನ್ನ. ರೈಟ್. ಓಕೆ ಅಮ್ಮ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ದಾದ್ರು ಪ್ರಶ್ನೆಗಳು, ಡೌಟ್ಸ್ ಇದೆಯಾ? ಅಂತಸ್ರಾವಿಕ ಗ್ರಂಥಿ ಮತ್ತೆ ಮೂತ್ರ ಚಿಕಿತ್ಸೆಯ ಅರಿವು ಇದ್ರ ಬಗ್ಗೆ ಇತ್ತಲ್ಲ, ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಬೇಗ ಇಬ್ರಿಗೆ ಅವಕಾಶ ಇರುತ್ತೆ ಹ್ಯಾಂಡ್ ರೈಸ್ ಮಾಡಿ. ಗುರುಜಿ 1 ನಿಮಿಷ ಮಾತಾಡ್ಲಾ ನಾನು? ಮಾತಾಡಿ. ಓಕೆ ಮಾಸ್ಟರ್ಸ್, ಈಗ ನಾಳೆ ಈಗ ಸಮಗ್ರ ಸ್ವಾಸ್ಥ್ಯ 365 ಫೆಸ್ಟ್ ನಡೀತಾ ಇದೆಯಲ್ಲ, ಸೆಪ್ಟೆಂಬರ್ 15 ಮಹಾವತಾರ್ ಫೌಂಡೇಶನ್ ನಲ್ಲಿ ನಾಳೆ ಕೊನೆಯದಾಗಿರುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ. ನಾಳೆ 8 ಗಂಟೆ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾರ್ಯಾರಿಗೆ ನೀವು ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಪೇಷಂಟ್ಸ್ ಇದ್ರೆ ಕರ್ಕೊಂಡ್ ಬರ್ಲಿಕ್ಕೆ, ಅಥವಾ ನೀವ್ ಯಾರಾದ್ರೂ ಬರೋರಿದ್ರೆ ದಯವಿಟ್ಟು ಹೆಸರನ್ನ ನೋಂದಾಯಿಸ್ಲೇಬೇಕು. ಯಾಕಂತಂದ್ರೆ ಅಲ್ಲಿ ಗುರುಜಿ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಸೊ ತುಂಬಾ ಜನ ಬರೋದ್ರಿಂದ ಎಲ್ಲರಿಗೂ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ನೀವ್ ಯಾರು ಏನು ಹೇಳಿಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ. ತುಂಬಾನೇ ಇದು ಕೆಲಸ ಮಾಡ್ತಾ ಇದಾರೆ ಗುರುಜಿ. ದಯವಿಟ್ಟು ಎಲ್ಲಾ ಮಾಸ್ಟರ್ಸ್ ಸಪೋರ್ಟ್ ಮಾಡ್ಬೇಕು. ಇನ್ನೊಂದು ನಾನು ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ವಾಲಂಟಿಯರ್ಸ್ ಅವಶ್ಯಕತೆ ತುಂಬಾನೇ ಇದೆ. ಯಾಕಂತಂದ್ರೆ ಇವತ್ತೆಲ್ಲ ಫೋನ್ ಕಾಲ್ಸ್ ಎಲ್ಲ ಮಾಡ್ಬೇಕಾಗತ್ತೆ. ಈಗ ನಾವು ನಿನ್ನೆ ಮೀಟಿಂಗ್ ಕರೆದಿದ್ವಿ, ಕೇವಲ 5 ಜನ ಬಂದಿದ್ದೀರಾ. ಯಾಕಂತಂದ್ರೆ ಬೆಂಗಳೂರು ಲೋಕಲೈಟ್ಸ್ ತುಂಬಾ ಜನ ಮುಂದೆ ಬರ್ಬೇಕು ಅಂತ ನಾನು ಇಲ್ಲಿ ಕೇಳ್ಕೊಂತೀನಿ. ಯಾಕಂತಂದ್ರೆ ಬೆಂಗಳೂರವ್ರು ಸ್ವಲ್ಪ ಹೆಲ್ಪ್ ಮಾಡಕ್ ಈಸಿ ಆಗುತ್ತೆ, ಬೇಗ ಹೋಗ್ಬೋದು ಟೈಮ್ಗೆ. ನಾವಾದ್ರೆ ಔಟ್ಸೈಡ್ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಬೆಂಗಳೂರಿಯನ್ಸ್ ಸ್ವಲ್ಪ ಬೇಗ ಹೋಗೋದ್ರಿಂದ, ಅದ್ರಲ್ಲೂ ಜೈನ್ಸ್ ನಮ್ಮ ಬಸವರಾಜ್ ಸೋಮಣ್ಣ ಸರ್, ಸುರೇಶ್ ಸರ್, ಮತ್ತೆ ಯಾರ್ಯಾರು ಬೆಂಗಳೂರಿಯನ್ಸ್ ಇದಾರೆಲ್ಲ ಸ್ವಲ್ಪ ಮುಂದೆ ಬರ್ಬೇಕು. ಇವತ್ ಸ್ವಲ್ಪ ಎಲ್ಲ ಫೋನ್ ಕಾಲ್ಸ್ ಇರುತ್ತೆ, 200 ಕಾಲ್ಸ್ ಮಾಡ್ಬೇಕು. ಎಲ್ಲರಿಗೂ ಅವ್ರವ್ರಿಗೆ ವಿಷಯಗಳನ್ನ ತಿಳಿಸ್ಬೇಕು. ದಯವಿಟ್ಟು ಇವತ್ತು ಎಲ್ಲಾರು ಒಂದು 10 ಗಂಟೆ ಒಂದು ಕಾನ್ಫರೆನ್ಸೇ ಮಾಡ್ತೀವಿ. ಮೀಟಿಂಗ್ ಅಂತಂದ್ರೆ ಯಾರು ಬರಲ್ಲ. ದಯವಿಟ್ಟು ಕಾನ್ಫರೆನ್ಸ್ ಕಾಲ್ ಮಾಡಿದಾಗ ಎಲ್ಲರೂ ಸ್ವಲ್ಪ ಫೋನ್ ಅನ್ನ ಅಟೆಂಡ್ ಮಾಡಿ ಇವತ್ತು ಕಾಲ್ ಮಾಡ್ಲೇಬೇಕು. ಇವತ್ತು ನಮ್ಗೆ ಲಾಸ್ಟ್ ಇರೋದ್ರಿಂದ ದಯವಿಟ್ಟು ಇವತ್ತು ಎಲ್ಲಾರುನು ಸ್ವಲ್ಪ ಮೀಟಿಂಗ್ ಅಲ್ಲಿ ಜಾಯಿನ್ ಆಗ್ಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಫೋನ್ ಮಾಡಿದಾಗ ಸ್ವಲ್ಪ ಫೋನ್ ಪಿಕ್ ಮಾಡಿ ಮಾತಾಡಿ. ಕಾಲ್ಸ್ ಅನ್ನ ಇವತ್ತು ಮುಗಿಸ್ಲೇಬೇಕು ಅಂತ ಗುರುಜಿ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ದೊಡ್ಡಗೌಡ ಅಂಡ್ ವಾಣಿ ಮಾತಾಡಿ. ದೊಡ್ಡಗೌಡ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ಮೇಡಮ್, ನಾವು ಬೆಂಗಳೂರಲ್ಲಿ ಇರೋದು, ನಾವು ಬರ್ತೀವಿ ಬೇಗ. ಎಷ್ಟೊತ್ತಿಗೆ ಬರ್ಬೇಕು ಅಂತ ಗುರುಗಳು ಆಜ್ಞೆ ಮಾಡಿದ್ರೆ ಆ ಟೈಮಿಂಗ್ ನಾವ್ ಅಲ್ಲಿ ಇರ್ತೀವಿ. ಅದಕ್ಕೆ ಮುಂಚೆ ವಾಲಂಟಿಯರ್ ವರ್ಕ್ ಏನಿದೆ ಅದು ನೋಡಿ. ಅಂದ್ರೆ ಈ ಸ್ವಲ್ಪ ವಾಲಂಟಿಯರ್ ಮೀಟಿಂಗ್ ಇರ್ತದಲ್ಲ, ಅದರಲ್ಲಿ ಸ್ವಲ್ಪ ಭಾಗವಹಿಸಿ ನಿಮ್ಗೆ ಏನೇ ಅದು ಕೆಲಸ ಇದ್ರೆ ಅವರು ಸ್ವಲ್ಪ ಸಬ್ಮಿಟ್ ಮಾಡ್ತಾರೆ ನಿಮ್ಗೆ. ಓಕೆ, ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ, 2 ಕೈ ಸೇರ್ಸಿದ್ರೇನೆ ಚಪ್ಪಾಳೆ ಆಗತ್ತೆ. ಬರೀ ನಾವ್ ಅಷ್ಟೇ ಮಾಡ್ತೀವಿ ಅಂತ ಅಲ್ಲ, ಇದೊಂದು ಯೂನಿವರ್ಸಲ್ ಒಂದು ಎನರ್ಜಿಗೋಸ್ಕರ ನಾವ್ ಮಾಡ್ತಾ ಇರುವಂತಹ ಇದು ಗುರುಜಿ ಕೆಲ್ಸ. ಅದಕ್ಕೆ ನಾವೆಲ್ಲರೂ ಕೈ ಕೂಡ್ಸೋಣ, ಎಲ್ಲರೂ ಮುಂದೆ ಬನ್ನಿ. ಯಾಕಂತಂದ್ರೆ ವಾಲಂಟಿಯರ್ಸ್ ತುಂಬಾನೇ ಅವಶ್ಯಕತೆ ಇದೆ. ಬರೀ ಒಬ್ರೇ ಮಾಡ್ತೀವಿ, ಎಲ್ಲಾನೇ ನಾವೇ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಅದು ಎಲ್ಲರೂ ಸೇರಿ ಮಾಡೋಣ. ಇದು ಯಾಕಂದ್ರೆ ನಮ್ಮ ಮನೆಯ ಹಬ್ಬ ಅಲ್ವಾ. ದಯವಿಟ್ಟು ಎಲ್ಲರೂ ಸೇರಿ ಮಾಡೋಣ. ದಯವಿಟ್ಟು ವಾಲಂಟಿಯರ್ಸ್ ಏನೇನ್ ಮಾಡ್ಬೇಕು ಅನ್ನೋದು ಇವತ್ತು ಒಂದ್ ಮೀಟಿಂಗ್ ಅಲ್ಲಿ ನಾವು ಹೇಳ್ತಾ ಇರ್ತೀವಿ. ಮತ್ತೆ ಇವತ್ತು ಫೋನ್ ಕಾಲ್ಸ್ ಅಂತೂ ತುಂಬಾನೇ ಮಾಡೋದಿರುತ್ತೆ. ಎಲ್ಲರಿಗೂ ಕೆಲಸ ಇದ್ದೇ ಇದೆ ಇವತ್ತು. ದಯವಿಟ್ಟು ಇವತ್ತು ಎಲ್ಲಾರುನು ಮೀಟಿಂಗ್ ಇದು ಅಟೆಂಡ್ ಮಾಡಿ ಏನೇನ್ ಕೆಲಸ ಅನ್ನೋದು ಅಲ್ಲಿ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಗುರುಜಿ. ಮಂಜುಳಾ ಮೇಡಮ್ ಮಾತಾಡಿ. ವಾಣಿ ಮೇಡಮ್ ಮಾತಾಡಿ. ಮೇಡಮ್, ದೇವಣ್ಣವರು ಈ ಸ್ವಯಂ ಮೂತ್ರ ಮಾಡ್ತಾರೆ, ಅವ್ರು ತಗೊಳ್ಳಿ ಲೈನಿಗೆ. ಅವ್ರು ಚೆನ್ನಾಗಿದೆ, ಅವ್ರಿಗೆ ರಿಸಲ್ಟ್. ದೇವರಾಜ್ ಅನ್ನೋರು ಮಾಡ್ತಾ ಇದ್ದಾರೆ ಒಂದು ವಾರದಿಂದ. ದೇವರಾಜು ಸರ್ ಹ್ಯಾಂಡ್ ರೈಸ್ ಮಾಡಿ ಗ್ರೂಪ್ ಅಲ್ಲಿ. ಹ್ಯಾಂಡ್ ರೈಸ್ ಮಾಡಿ ಸರ್. ದೇವರಾಜು ಸರ್ ಇಲ್ಲ, ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಸರ್ ಪ್ಲೀಸ್. ಹೆಸರು ಕರೆಕ್ಟೆಲ್ಲ ಮಾತಾಡಿ, ಯಾಕಂತಂದ್ರೆ ಟೈಮ್ ತುಂಬಾ. ಮಂಜುಳಾ ಅವರು ಮಾತಾಡಿ. ಮಂಜುಳಾ ಅವರು ಅನ್ಮ್ಯೂಟ್ ಮಾಡಿ ಮಾತಾಡಿ. ಅವರು ಹ್ಯಾಂಡ್ ರೈಸ್ ಆದ್ರೆ ಮಾತಾಡ್ಬೇಕಂತ ಹೇಳ್ತಾ ಇದ್ರು. ನಮಸ್ಕಾರ ಸರ್, ನಾನ್ ಮಂಜುಳಾ ಅಂತ. ಮಾಡಿ ಸರ್, ನಾನು ಅದೇ ಪ್ರೋಗ್ರಾಮ್ ಬರ್ಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು ಅಂತ. ನಾನು ಈಗ 2 days ಇಂದ ಜಾಯಿನ್ ಆಗಿದ್ದೀನಿ ಸರ್. ಈಗ ಮೆಡಿಟೇಷನ್ಗೆ ನಿಮ್ಮ ಕ್ಲಾಸ್ ಅಂದ್ರೆ 3-4 days ಇಂದ ನಾನು ಕ್ಲಾಸ್ ಕೇಳ್ಕೊಂಡ್ ಬಂದೆ. ನಿಮ್ದೆಲ್ಲ ಕ್ಲಾಸಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ತುಂಬಾ ಒಂದು ಜ್ಞಾನ ಕೊಡ್ತಾ ಇದ್ದೀರಾ ನಮ್ಗೆ. ಆರೋಗ್ಯದ ಬಗ್ಗೆ ಆಗಿರ್ಬೋದು, ಒಂದು ಆಧ್ಯಾತ್ಮಿಕವಾಗಿ ಇರ್ಬೋದು, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಅದು ಮನೋರಮಾ ಮೇಡಮ್ ಕ್ಲಾಸ್. ಮನೋರಮಾ ಮೇಡಮ್ ನಾನು ವಿಡಿಯೋಸ್ ನೋಡ್ಕೊಂಡ್ ಬಂದಿದ್ದೆ ತುಂಬಾ ಇಂದನ.
ಅದು ಆನಪಾನ ಸತಿ ಧ್ಯಾನ ಬಗ್ಗೆ ನನಗೆ ತುಂಬಾ ಹೇಗ್ ಜಾಯಿನ್ ಆಗೋದು, ಅವ್ರನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡೋದು ಅನ್ಕೋತಾ ಇದ್ದೆ. ಈಗ ನಿಮ್ದು ಫೇಸ್ಬುಕ್ ಅಲ್ಲಿ ಮಾವತಾರ ಟಿವಿದು ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು, ಜಾಯಿನ್ ಮಾಡ್ಕೊಂಡೆ. ಈಗ ಮೆಡಿಟೇಷನ್ 2 ದಿವಸದಿಂದ ಮಾಡಿದ್ದೇನೆ ಸರ್, ತುಂಬಾ ಚೆನ್ನಾಗಿ ಆಯ್ತು, ತುಂಬಾ ಚೆನ್ನಾಗಿ ಅನುಭವ ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಹಾಗೆ ನಾನು ಪ್ರೋಗ್ರಾಮಿಗೆ ಬರೋಕೆ ನಮ್ಗೂ ಅವಕಾಶ ಬೇಕು ಸರ್. ರೈಟ್. ಅಡ್ಮಿನ್ ನಂಬರ್ಸ್ ಕಾಲ್ ಮಾಡಿ ಮೇಡಮ್ ದೀಪಾ ಅವರು, ಅಶ್ವಿನಿ ಅವರು ಇದ್ದಾರೆ. ಅಡ್ಮಿನ್ ನಂಬರ್ ಕಾಲ್ ಮಾಡಿ, ಹಾ ಸರ್. ನಿಮ್ಗೆ ಮಾಹಿತಿ ಕೊಡ್ತಾರೆ ಎಲ್ಲ. ಓಕೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಂಜುಳಾ ಮೇಡಮ್, ಅದ್ಭುತ. 2 ದಿವಸಕ್ಕೆ ಬಂದ್ರು ನೀವು ಎಷ್ಟೊಂದು ಬೇಗ ತಗೊಂತಾ ಇದ್ದೀರಾ, ನೀವೇ ಲಕ್ಕಿ ಮೇಡಮ್. ಓಕೆ, ಥ್ಯಾಂಕ್ ಯು. ವಾಣಿ ಮೇಡಮ್ ಮಾತಾಡಿ. ವಾಣಿ DS. ಹಲೋ, ಹೇಳಿ ಈಗ ಸರ್ ಅದು ಜಾಯಿನ್ ಇದು ಅಲ್ಲಿ ಬರ್ಲಿಕ್ಕೆ ಜಾಯಿನ್ ಮಾಡ್ಕೊಳ್ಳೋದು ಅಂದ್ರೆ ವಾಟ್ಸಪ್ ಅಲ್ಲಿ ಎಂಟರ್ ಆಗಿರೋದು ಅಲ್ದಾನೆ ಮತ್ತೇನಾದ್ರೂ ಫೋನ್ ಮಾಡೋದನ್ನ ಇದ್ ಮಾಡ್ಬೇಕಾ ಸರ್? ಇಲ್ಲ ಇಲ್ಲ, ವಾಟ್ಸಾಪ್ ಅಲ್ಲಿ ಜಾಯ್ನ್ ಆದ್ರೆ ಅವರೇ ಕಾಲ್ ಮಾಡ್ತಾರೆ ನಿಮ್ಗೆ. ನಿಮ್ ಕಾಲ್ ಬರುತ್ತೆ ಇವತ್ತು. ಓಕೆ ಓಕೆ ಸರ್, ಅದ್ ಕೇಳಕ್ಕೆ. ಕನ್ಫರ್ಮ್ ಮಾಡ್ಕೊತಾರ. ಅದೇ ಸರ್, ನಾವಿಬ್ರು ಬರ್ತೀವಿ ಸರ್, ನಮ್ಮ ಮನೆಯವರು ನಾನು. ಆಯ್ತು. ಓಕೆ ಸರ್. ಆಮೇಲೆ ಮೂತ್ರ ಚಿಕಿತ್ಸೆ ನಾನ್ ಮಾಡ್ತಾ ಇದ್ದೀನಿ ಸರ್, ಅದನ್ನ ಗ್ರೇಟ್. 2 ತಿಂಗಳಿಂದ ಮಾಡ್ತಾ ಇದ್ದೀನಿ. ಆದ್ರೆ ಅದ್ರಿಂದ ಪಿತ್ತ ಏನ್ ಜಾಸ್ತಿ ಆಗಲ್ಲ ಅಲ್ವಾ ಸರ್? ಏನಾಗಲ್ಲ. ನೀವು ಅದಕ್ಕೇನು ಸ್ವಲ್ಪ ಬೇಕಂದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಹೊಟ್ಟೆ ಉರಿಯೋದಂತಂದ್ರೆ ಅದಕ್ಕೂ ಈ ತರ ಸೇರಿಸ್ಕೊಳ್ಳಿ. ನೀರು ಸ್ವಲ್ಪ ಹನಿ, ಇದು ಯಾವುದು ಜೇನುತುಪ್ಪ ಸೇರಿಸ್ಕೊಳ್ಳಿ. ಅವಾಗ ಇನ್ನು ಆತರ ಏನಾದ್ರು ತೊಂದ್ರೆ ಅನ್ಸಿದ್ರೆ ಸ್ವಲ್ಪ ಉರಿ ನನಗೆ ಏನ್ ಅನ್ಸಿಲ್ಲ ಸರ್, ಬಟ್ ನಾನು ಅವತ್ತು ಹೇಳಿದ್ದೆ ನಿಮ್ಗೆ, ನಾನು ಆಲ್ಮೋಸ್ಟ್ ಕರ್ನಾಟಕ ಅದ ಅನ್ಸಿದ್ರೆ ಸ್ವಲ್ಪ ಇಂಥದ್ದು ಸೇರ್ಸ್ಕೋಬೇಕು. ಸ್ವಲ್ಪ ಹೊಟ್ಟೆ ಉರಿ ಅಂತ ಅನ್ಸಿದ್ರೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಳ್ಳಿ, ಅದಕ್ಕೆ ತೊಂದ್ರೆ ಆಗಲ್ಲ. ಸೇರಿಸ್ಕೊಂಡು ವಿತೌಟ್ ಮೆಡಿಷನ್ ನಾನೀಗ ಆರಾಮಾಗಿದ್ದೀನಿ ಸರ್. ನಾನು ತುಂಬಾ ಅದಕ್ಕಾಗಿ ಮೆಡಿಸಿನ್ ತಗೋತಾ ಇದ್ದೆ ಮೊದ್ಲೆಲ್ಲ, ಅದು ಗ್ಯಾಸ್ಟ್ರಿಕ್ ಪಿತ್ತ ಜಾಸ್ತಿ ಆಗೋದು ಇದಕ್ಕೆ. ವಿತೌಟ್ ಮೆಡಿಷನ್ ನಾನು ಚೆನ್ನಾಗಿದ್ದೀನಿ ಸರ್. ಆತರ IBS ತುಂಬಾ ಇತ್ತು ಸರ್, IBS ಅಂತ ಫುಲ್ ನಿಂತೋಗಿದೆ ನಂಗೆ 2 ತಿಂಗಳಿಂದ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿ. ಅದಕ್ಕೆ ಸರ್ ನಾನು ಇದನ್ನ ತುಂಬಾ 1 ವರ್ಷ ಗಂಟನು ಕಂಟಿನ್ಯೂ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಅಲ್ವಾ ಸರ್? ಅದು ಯಾವ್ದು ವರ್ಷ ಎಲ್ಲ ಕಂಟಿನ್ಯೂ ಮೂತ್ರ ಚಿಕಿತ್ಸೆ ಲೈಫ್ ಲಾಂಗ್ ಮಾಡ್ಬೋದಲ್ವಾ ಸರ್ ಅದನ್ನ? ಮೂತ್ರ ಚಿಕಿತ್ಸೆನ ಲೈಫ್ ಲಾಂಗ್ ಮಾಡ್ತಾ ಇರ್ಬೇಕಮ್ಮ. ಅದು ಪ್ರತಿಯೊಂದು ಮಾಡ್ತಾ ಇರ್ಬೇಕು. ನಿಮ್ಗೆ ಎಷ್ಟು ವರ್ಷ, ಎಷ್ಟು ಕಾಲ, ದೀರ್ಘಕಾಲ ಬದುಕಬೇಕಾದ್ರೂ ಅವಕಾಶ ಕೊಡುತ್ತೆ ಅದು. ಓಕೆ ಓಕೆ ಸರ್. ದೀರ್ಘ ಆಯುಷ್. ಅದೇ ಸರ್, ನಂಗೆ ಒಂದು 50% ಕಡಿಮೆ ಇದೆ ಸರ್. ಇನ್ 50% ಕಡಿಮೆ ಆಗುತ್ತೆ ಅನ್ನೋ ಹೋಪ್ ಇದೆ ಸರ್. ಆಗತ್ತೆ, ಖಂಡಿತ ಆಗತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ಆಲ್ ಎಲ್ಲದಕ್ಕೂ. ಓಕೆ, ದೇವರಾಜು ಸರ್ ಮಾತಾಡಿ. ಸರ್ ನಮಸ್ಕಾರ ಸರ್. ಪ್ರಹ್ಲಾದ್ ಗುರುಜಿ ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಎಲ್ಲ ಯಾವಾಗ್ಲೂ ಚೆನ್ನಾಗಿರ್ತೀವಿ, ಹೇಳಿ. ಸರ್ ಮೂತ್ರ ಚಿಕಿತ್ಸೆ ಮಾಡ್ತಾ ಇದೀವಿ, ಭಾರಿ ಆರೋಗ್ಯ ಒಳ್ಳೇದ್ ಕೊಡ್ತಾ ಇದೆ. ಬೆಳಿಗ್ಗೆ ಇವತ್ತು 4 ಗಂಟೆಗೆ ಎದ್ದು ಎಲ್ಲ ವಾಕ್ ಮುಗಿಸ್ಕೊಂಡು ಯೋಗ ಎಲ್ಲ ಮಾಡಿದೆ, ಜ್ಞಾನ ಮಾಡಿದೆ, ಎಲ್ಲ ಚೆನ್ನಾಗಿತ್ತು. ಸೂಪರ್ ಆಗಿ ನಡೀತಾ ಇದೆ. ಮೂತ್ರ ಚಿಕಿತ್ಸೆ ದಿನಕ್ಕೆ 3 ಸರಿ ಅದು 2 ಸರಿ ಬೆಳಿಗ್ಗೆ ಬರೋದ್ರೊಳಗೆ ತಗೋತೀನಿ ಬಾತ್ರೂಮ್ ಅಲ್ಲಿ. ಅಲ್ಲಂತ್ರ ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ನಾನ್ ಮೊದ್ಲು ಕಮ್ಸೆ ಕಮ್ 8 ಅವರ್ 9 ಅವರ್ ನಿದ್ರೆ ಮಾಡ್ತಿದ್ದೆ, ಇವಾಗ ಖಾಲಿ 5 ಅವರ್ ಅಲ್ಲಿ ನಿದ್ರೆ ಮಾಡ್ತಾ ಇರೋದು ಅಷ್ಟೇ. ಯಾಕದಲ್ಲೇ ಕುಳ್ಗಿರ್ತೀನಿ. ವೆರಿ ಗುಡ್. ಎಲ್ಲ ಸಖತ್ತಾಗಿ ಬರ್ತಾ ಇದೆ ಸರ್. ಅದ್ರಿಂದ ನಮ್ಮ ಮಕ್ಳಿಗೊಳಗೂ ನಾನು ಅದೇ ತರ ಸ್ಟಡಿ ಮಾಡ್ತಾ ಇದ್ದೀನಿ, ಮಕ್ಳು ಅದೇ ತರ ಚೇಂಜಸ್ ಕಾಣ್ತಾ ಇದೆ. ಕೊಡ್ತಾ ಇರೋ ಒಂದೊಂದು ಟೀಚಿಂಗ್ ಸರ್ ಭಾರಿ ಇದಾಗ್ಬಿಟ್ಟಿದೀನಿ ಸರ್ ನಾನು ಇವಾಗ. ಮತ್ತೆ ನಾನು ಅಲ್ಲಿ ಬರ್ಲಿಕ್ಕೆ ಪ್ಲಾನ್ ಮಾಡಿದೀನಿ ಸರ್. ಅಲ್ಲಿ ಏನಾದ್ರು ಕೆಲಸ ಇದ್ರೆ ನಾನು ಮಾಡ್ತೀನಿ ಸರ್, ಬರ್ತೀನಿ. ಖಂಡಿತ ಖಂಡಿತ. ನಾವು ಈ ಮೇಡಮ್ ಅವ್ರ ಜೊತೆ ಅದಕ್ಕೇನಾದ್ರು ಬೇಕಿದ್ರೆ ಸಾಯಂಕಾಲ ಏನಾರ ಕಾಂಪ್ರೆನ್ಸ್ ಹಾಕಕ್ಕೆ ಇದ್ರೆ ಹಾಕಳಕ್ ಹೇಳಿ. ಅಲ್ಲಿ ಏನಾದ್ರು ನನ್ಗೆ ಹೆಲ್ಪ್ ಮಾಡೋಂತ ಇದ್ರೆ ಬಂದ್ ಮಾಡ್ತೀನಿ. ಖಂಡಿತ. ಗಾಡಿಲಿ ಹೆಲ್ಪ್ ಮಾಡಿದ್ರೆ ಗಾಡಿಲೂ ಮಾಡ್ತೀನಿ, ಹಂಗೆ ತಿರ್ಗಾಡಕ್ ಮಾಡೋದನ್ನು ಮಾಡ್ತೀನಿ. ಆಟೋ ಇದೆ, ನಾನು ಆಟೋ ತಗೋ ಬರ್ತಾ ಇದ್ದೀನಿ. ಅಲ್ಲಿ ಏನಾದ್ರು ಆತರ ಯಾರಾದ್ರೂ ಪಿಕಪ್ ಡ್ರಾಪ್ ಆತರ ಏನಾದ್ರು ಇದ್ರೆ ಅದನ್ನು ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಒಳ್ಳೇದು ಒಳ್ಳೇದು. ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದದಿಂದ ಎಲ್ಲ ಇದೆ ಸರ್, ಒಳ್ಳೇದಾಗ್ತಾ ಇದೆ. ನಾನು ಜಾಸ್ತಿ ಮಾತಾಡಕ್ಕೆ ಡ್ಯೂಟಿ ಮಾಡ್ತಾ ಇದ್ದೀನಿ, ಅದರಿಂದ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಇಷ್ಟು ಮಾತಾಡಕ್ಕೆ ಸೇವೆ ಕೊಟ್ಟಿದ್ದೆ ಆಗಿದ್ದೀನಿ ಸರ್. ಓಕೆ, ರೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಅದನ್ನ ಮಾಡ್ಲಿಕ್ಕೆಲ್ಲ ಪಾಪ ನೀವು ಎಲ್ಲ ಮುಂದೆ ಬರ್ತಾ ಇದ್ದೀರಾ. ನಿಜವಾಗ್ಲೂ ಆಟ ಹೊಡಿತಾ ಮಾತಾಡ್ತಾ ಇದ್ದೀರಾ. ತುಂಬಾ ಗ್ರೇಟ್ ಸರ್ ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಥ್ಯಾಂಕ್ ಯು. ರೈಟ್. ಗೀತಾ ಮಾತಾಡ್ಬೇಕಾ? ಹ್ಯಾಂಡ್ ರೈಸ್ ಮಾಡಿದ್ದೆ ಅವಾಗ್ಲೇನೆ. ಮಾತಾಡು ಗೀತಾ. ಅನ್ಮ್ಯೂಟ್ ಮಾಡಿದ್ದೀನಿ ಗೀತಾ, ಮಾತಾಡು. ಏನೋ ಕ್ವಶನ್ ಕೇಳ್ಬೇಕು ಅಂತ ಅಂದಿದ್ದೆ ಗುರುಜಿ ಹತ್ರ. ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡು ಗೀತಾ. ಅವ್ರ ಟಾಪಿಕ್ ಅನ್ನು ನಾಳೆ ಹಾಕೊಳ್ಳಮ್ಮ, ನಾಳೆ ಹಾಕೊಳ್ಳಿ. ಹೇಳಿದ್ದೀನಿ ಗುರುಜಿ, ನಾಳೆ ಇರುತ್ತೆ ಅಂತ ಹೇಳಿದ್ದೀನಿ. ಅವ್ರ ಟಾಪಿಕ್ ಅಲ್ಲಿ ಹಾಕೊಳ್ಳಿ ನಾಳೆ. ಅದು ಇದು ಸಮಗ್ರ ಜೀವನ ಶೈಲಿ ಭಾಗವಾಗಿ ಹಾಕೊಳ್ಳಿ. ಓಕೆ ಗೀತಾ. ರೈಟ್. ಸೊ ಪರವಾಗಿಲ್ಲ ಬಿಡಿ, ನೋ ಪ್ರಾಬ್ಲಮ್. ಓಕೆ ಗುರುಜಿ ಸರ್. ಅಶ್ವಿನಿ ಅವರೇನೋ ಅಡ್ವರ್ಟೈಸ್ ಮಾಡಿದಾರೆ ನೋಡಿ. ಅಶ್ವಿನಿ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಮೇಡಮ್ ಏನು ಇಲ್ಲ, 15 ಸೆಪ್ಟೆಂಬರ್ 15 ಹಬ್ಬಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ಸ್ ಯಾರಿಗಾದ್ರೂ ಸೇವೆ ಮಾಡ್ಬೇಕು, ಏನಾದ್ರೂ ಅದ್ರ ಬಗ್ಗೆ ಮಾತಾಡ್ಬೇಕು ಅಂದಲ್ಲಿ ಅಡ್ಮಿನ್ ನಂಬರ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ. ಓಕೆ ಮೇಡಮ್, ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಗೀತಾ ಮಾತಾಡು. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಮಾ. ಗುರುಜಿ ನಾನು ನಾಳೆ ಮಾಡಲ್ಲ, 15ನೇ ತಾರೀಕು ಆದ್ಮೇಲೆ ಮಾಡ್ತೀನಿ. ಪರವಾಗಿಲ್ಲ, ನೀವು ಯಾವಾಗಂದ್ರೆ ನಾವು ನೋ ಪ್ರಾಬ್ಲಮ್, ಎನಿ ಟೈಮ್. ಅಂದ್ರೆ 15 ಆದ್ಮೇಲೆ ಟಾಪಿಕ್ಸ್ ಗಳು ನಿಮ್ಗೆ ಯಾವಾಗ ಮಾಡ್ತೀವಿ ಡೇಟ್ ಹೇಳಿ, ಆ ಡೇಟ್ ಪ್ರಕಾರ ನಾನು ಅಡ್ಜಸ್ಟ್ ಮಾಡ್ತೀನಿ. ಓಕೆ. ಯಾವ ತಾರೀಕು? ಮತ್ತೆ ಇದು 15ನೇ ತಾರೀಕಿದ್ದು ನಾನು ಎಷ್ಟೊತ್ತು ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಕೇಳ್ಬೇಕಾಗಿತ್ತು. ಅಲ್ಲಿ ನಿನ್ನೆ ನೀವ್ ಇರ್ಲಿಲ್ಲ ಮೀಟಿಂಗ್ ಮಾತಾಡೋದು ಕಡಿಮೆ, ಮಾಡೋದು ಜಾಸ್ತಿ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಮಾತಾಡೋದ್ರಲ್ಲಿ ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಇರಲ್ಲ ಸಮಯ. ಅಲ್ಲಿ ಮೇನ್ ಅಲ್ಲಿ ಮಾತಾಡೋದಕ್ಕಿಂತ ಕೂತ್ಕೊಂಡು ಬಂದಿರೋರಿಗೆ ನಾವು ನ್ಯೂಟ್ರಿಷನ್ ಅದು ಇದು ಎಕ್ಸ್ಪ್ಲೇನ್ ಮಾಡ್ಬೇಕು. ಒಬ್ಬೊಬ್ರಿಗೆ ಬರ್ತಾರಲ್ಲ ಅಲ್ಲಿ ಪೇಷಂಟ್ಸು, ಅದು ಇಂಪಾರ್ಟೆಂಟ್ ಆಗಿರ್ತದೆ. ಪೂರ್ತಿ ದಿವಸ ಎಲ್ಲ ಅದೇ ಕೆಲಸ ಇರ್ತದೆ. ಮೊದ್ಲೇ ನೀವು ಇದು PDF ರೆಡಿ ಮಾಡಿ ಅಂತಿದ್ರಲ್ಲ, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡ್ಬೇಕಾ? PDF ಅನ್ನೋದು ಏನಂದ್ರೆ, ನಾನು ಅದೇ ಮುಂಚೆ ನನ್ನ ಹತ್ರ ಇರೋದು ಕಲ್ಸ್ಕೊಡ್ತೇನೆ ನಿಮ್ಗೆ. ಎಲ್ಲ ಸೇರಿಸಿ ಮುದ್ರೆಗಳು ಎಲ್ಲ ಸೇರಿಸಿ ಒಂದು ಸಮಗ್ರ ಜೀವನ ಶೈಲಿಗೋಸ್ಕರ, ಸಮಗ್ರ ಜೀವನ ಶೈಲಿ ಅಂತಿದೆಲ್ಲ, ಅದು ನಾವು ರೆಡಿ ಮಾಡಿ ಅದನ್ನ ಎಲ್ಲರಿಗೂ ಕನ್ನಡ, ಇಂಗ್ಲಿಷ್, ತೆಲುಗು 4 ಲ್ಯಾಂಗ್ವೇಜ್ ಮಾಡಿ ಹಂಚ್ಬೇಕು. ಯಾವ ಲ್ಯಾಂಗ್ವೇಜ್ ಅರ್ಥ ಆದ್ರೆ ಆ ಲ್ಯಾಂಗ್ವೇಜ್ ಅವ್ರಿಗೆ ಹಂಚ್ಬೇಕು. ಯಾಕಂದ್ರೆ ಇವೆಲ್ಲ ಏನಂದ್ರೆ ನಿತ್ಯ ಜೀವನದಲ್ಲಿ ಅವರು ಅಳವಡಿಸ್ಕೋಬೇಕಾಗಿರುವಂತ ಪದ್ಧತಿಗಳು. ಆರೋಗ್ಯ ಶೈಲಿ, ಆಹಾರ ಶೈಲಿ ಎರಡನ್ನು ಸೇರಿಸಿ ಒಂದು ಬುಕ್ಲೆಟ್ ತರ ರೆಡಿ ಮಾಡೋಣ. ಅದು ನಾನು ಅಂದ್ರೆ ಅದು ಕಾಮನ್ ಆಗಿ ಎಲ್ಲದಕ್ಕೂ ಅಥವಾ ಬರೀ ಕ್ಯಾನ್ಸರ್ ಮಾತ್ರ? ಎಲ್ಲರಿಗೂ ಸಮಗ್ರ ಜೀವನ ಶೈಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ಓಕೆ, ಈಗ ಅಗ್ನಿಹೋತ್ರ ಮಾಡ್ಬೇಕು, ಅಭ್ಯಂಗ ಸ್ನಾನ ಮಾಡ್ಬೇಕು, ಫಾಸ್ಟಿಂಗ್ ಮಾಡ್ಬೇಕು, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಆಗ್ಬೋದು. ಆಮೇಲೆ ಆಹಾರದಲ್ಲಿ ಏನೇನ್ ತಿನ್ಬಾರ್ದು, ಏನ್ ತಿಂದ್ರೆ ಒಳ್ಳೆ ಫೈಬರ್ ಸಿಗತ್ತೆ, ಸಮತೋಲನ ಆಹಾರ ಏನು, ಇವೆಲ್ಲ ನಾವು ತಿಳಿಸ್ಕೊಡ್ಬೇಕಲ್ಲ. ಇವೆಲ್ಲ ಏನಿಲ್ಲ ಅಂದ್ರೆ ಯಾವ್ದೇ ನಾನ್ ಅನ್ಕೊಂಡೆ ಬರೇ ನಂದು ಕ್ಯಾನ್ಸರ್ ಬಗ್ಗೆ ಮಾತ್ರ ಹೇಳ್ಬೇಕೇನೋ ಅಂತ ಅನ್ಕೊಂಡೆ. ಏನು ಜನರಲ್ ಆಗಿ ಎಲ್ಲ ಅಲ್ವಾ? ಜನರಲ್ ಆಗಿ ಎಲ್ಲದ್ರ ಬಗ್ಗೆ ಜನರಲ್ ಆಗಿ ಸಮಗ್ರ ಜೀವನ ಶೈಲಿ ಅಂತ ಈ ಕಾರ್ಯಕ್ರಮದ ಮೊದಲನೇ ಉದ್ದೇಶ ಅದೇ, ಸಮಗ್ರ ಜೀವನ ಶೈಲಿ ಅಂದ್ರೆ ಸಂಪೂರ್ಣ ಆರೋಗ್ಯ ಹೊಂದಕ್ಕೆ ಒಂದು ಬುಕ್ಲೆಟ್ ಎಲ್ಲರಿಗೂ ಕಾಮನ್ ಆಗಿ ಕೊಡ್ತಾ ಇದೀವಿ. ಕಾಮನ್ ಆಗಿ ಕೊಡ್ಬೇಕು ನಾವು. ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಪ್ರಚುರ ಮಾಡಿ, ಅವ್ರು ಯಾವುದೇ ವ್ಯಾಧಿ ಇರ್ಲಿ ಇಂತ ಪದ್ಧತಿಗಳು ಪಾಲನೆ ಮಾಡಿದ್ರೆ, ಅವ್ರ ಮನೆಯಲ್ಲಿ ಅವರು ಸ್ವಂತವಾಗಿ ಪಾಲನೆ ಮಾಡ್ತಾ ಹೋದ್ರೆ ಖಂಡಿತ ಅವ್ರಿಗೆ ಪ್ರತಿಯೊಂದು ರೋಗನು ವಾಸಿ ಆಗ್ತದೆ ಅಂತ. ಸೊ ಅದಕ್ಕೋಸ್ಕರ ಅದೊಂದು ರೆಡಿ ಮಾಡ್ತಾ ಇದೀವಿ. ಅದು ಸ್ವಲ್ಪ ರೆಡಿ ಮಾಡಿ ನಾನು ನಿಮ್ಗೆ ಕಲಿಸ್ತೀನಿ. ನೀವು ಸ್ವಲ್ಪ ಅದರಲ್ಲಿ ಎಲ್ಲ ಸೇರಿಸಿ ನಮ್ಮ ಮಿಕ್ಕಿದವರು ವಾಲಂಟಿಯರ್ಸ್ ಎಲ್ಲ ನಮ್ಮ ಮಾಸ್ಟರ್ಸ್ ಇದಾರಲ್ಲ, ಅಲೆ ಮಾಸ್ಟರ್ಸ್, ಇವರೆಲ್ಲ ರೆಡಿ ಮಾಡ್ಕೊಂಡು ಒಂದು ಬುಕ್ಲೆಟ್ ಅಂತೂ ರೆಡಿ ಮಾಡಿ ಮತ್ತೆ ಅದು ರಿವ್ಯೂ ಮಾಡ್ಕೊಂಡು ಫೈನಲೈಸ್ ಮಾಡ್ಬೇಕು. ಅಂದ್ರೆ ನಾನು ಕ್ಯಾನ್ಸರ್ ಅಷ್ಟೇ ಅಲ್ಲದೆ ಬೇರೇನು ಅದು ಜನರಲ್ ಆಗಿ ಅದ್ರದ್ದು ರೆಡಿ ಕ್ಯಾನ್ಸರ್ ಬಗ್ಗೆ ಅಲ್ಲಿ ಹೇಳೋದೇನು, ಜೀವನ ಶೈಲಿ ಬಗ್ಗೆ, ಸಮಗ್ರ ಜೀವನ ಶೈಲಿ ಎಲ್ಲಾದ್ರು ಸೇರಿಸಿ ಒಂದೇ ಬುಕ್ಲೆಟ್ ಬರುತ್ತೆ. ಓಕೆ, ಅಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬೇರೆಯವ್ರಿದ್ದಾರೆ, ಅವರು ಟ್ರೀಟ್ಮೆಂಟ್ ಕೊಡೋರಿದ್ದಾರೆ. ನೀವು ಅಲ್ಲಿ ಕೂತಿರುವಾಗ ಫುಡ್ ಅಂಡ್ ನ್ಯೂಟ್ರಿಷನ್ ಸೆಕ್ಷನ್ ಅಲ್ಲಿ ಕೂರಿಸ್ತೀವಿ. ನೀವು ಫುಡ್ ಅಂಡ್ ನ್ಯೂಟ್ರಿಷನ್ ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಓಕೆ, ಅಲ್ಲಿ ನೀವು ಕೂರ್ಬೇಕಾಗತ್ತೆ. ಸೊ ನಿಮ್ ಜೊತೆಗೆ ಇನ್ನೊಬ್ರು ಆಯುರ್ವೇದ ಡಾಕ್ಟರ್ ಒಬ್ರು ಯಾರು ಇರ್ತಾರೆ, ಅವ್ರ ಜೊತೆಗೆ ಕೂತ್ಕೋಬಹುದು. ಸೊ ಆ ರೀತಿಯಲ್ಲಿ ಬಂದಿರೋ ಪೇಷಂಟ್ಸ್ಗೆ ಆ ತರ ನೀವು ಅಲ್ಲಿ ಆ ಸೇವೆ ಮಾಡ್ಬೋದು. ಓಕೆ, ಬಟ್ ಈ ಡಾಕ್ಯುಮೆಂಟ್ ರೆಡಿ ಮಾಡಕ್ಕೆ ನಿಮ್ಮ ಸಹಕಾರ ಬೇಕಾಗತ್ತೆ, ಮಿಕ್ಕಿದ ಮಾಸ್ಟರ್ ಸಹಕಾರ ಬೇಕಾಗತ್ತೆ. ಅದು ನಾನು ಕಲ್ಸ್ಕೊಟ್ಟಿದ ಮೇಲೆ ನೀವು ವರ್ಕ್ ಶುರು ಮಾಡಿ. ಓಕೆ, ಇವತ್ತು ನೈಟ್ಗೆಲ್ಲ ನಾನು ರೆಡಿ ಮಾಡಿ ಕಲ್ಸ್ಕೊಡ್ತೀನಿ.
ಓಕೆ ಸರ್. ಅದರಲ್ಲಿ ಮುದ್ರಗಳು ಅಂದ್ರೆ 2 ಸೇರಿಸ್ಬೇಕು. ಡೇಸ್ ಇದು ಇದೆ ಅಲ್ಲ ಅಷ್ಟೇ ಅದಕ್ಕೆ. ಹೌದು, ಮುದ್ರಗಳು ಬೇಕು. ಸೇರಿಸ್ಬೇಕು. ಹ್ಮ್. ಅದು ನಾವು ಜಸ್ಟ್ ನಾರ್ಮಲ್ ಪ್ರಿಂಟ್ ತಗೊಂತೀವಿ, ಅದೇನು ಪ್ರಿಂಟರ್ ಕಲ್ಸಲ್ಲ. ಓಕೆ, 100 ಕಾಪೀಸ್ ತಗೊಂಡ್ರೆ ಸಾಕು. ಅದೇಲ್ಲ ಅಂದ್ರೆ ಫಸ್ಟ್ ಇಂಗ್ಲಿಷ್ ಅಲ್ಲಿ ಬೇಕಂದ್ರೆ ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ ಅನುವಾದ ಮಾಡ್ಬೇಕು. ಇಲ್ಲ ಅಂದ್ರೆ ಕನ್ನಡದಲ್ಲಿ ಮಾಡಿ ಮಿಕ್ಕಿದ ಲ್ಯಾಂಗ್ವೇಜ್ ಅನುವಾದ ಮಾಡ್ಬೇಕು. ಆ ರೀತಿಯಲ್ಲಿ ಮಾಡ್ಬೇಕು. ಓಕೆ, ಓಕೆ. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಮಾಡಿಕೊಟ್ರು ಓಕೆನಾ, ನಡೀತದ? ನಡೀತಿ. ಇಂಗ್ಲಿಷ್ ಕನ್ನಡ ಎರಡು ನಡೀತಿ. ಓಕೆ, ಫೈನ್. ಅದೊಂದು ಮಾಡಿ ಅದರಲ್ಲಿ ಮುದ್ರಗಳು ಸೇರಿಸ್ಬೇಕು. ಎಲ್ಲ ಆಕ್ಯುಪೇಷನ್ ಪಾಯಿಂಟ್ಸ್ ಅಂದ್ರೆ ಮಿನಿಮಮ್ ಮುದ್ರಗಳು ಏನ್ ಬೇಕು ಒಂದು ಆರೋಗ್ಯಕರ ಜೀವನಕ್ಕೆ ಈಗಾಗಲೇ ಕೊಟ್ಟಿದ್ವಿ. ಆಮೇಲೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪಾಯಿಂಟ್ಸ್, ಎಲ್ಲಾ ಪಾಯಿಂಟ್ಸ್ ಪ್ರತಿಯೊಂದು ದಿವಸ ಸಕ್ರಿಯಗೊಳಿಸ್ಕೊಳ್ಳುವಂತ ಪಾಯಿಂಟ್ಸ್ ಏನಿದೆ ಅದನ್ನು ಮೆನ್ಷನ್ ಮಾಡ್ಬೇಕು. ಓಕೆ, ಸೊ ಈ ರೀತಿಯಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಮತ್ತೆ ಮಿನಿಮಮ್ ಆಸನಾಸ್ ಏನಿದೆ, ಪ್ರಾಣಾಯಾಮ ಏನಿದೆ, ಪ್ರತಿಯೊಂದು ದಿವಸ ನಾವು ಪಾಲನೆ ಮಾಡ್ಬೇಕಾಗುತ್ತೆ. ಇವೆಲ್ಲ ತಿಳಿಸ್ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ಆಹಾರ ಪದ್ಧತಿ ಮತ್ತೆ ಆರೋಗ್ಯ ಪದ್ಧತಿ, ಅದರಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗ್ಬೋದು, ಉಪವಾಸ ಉಪವಾಸ ಅದೊಂದು, ಆಮೇಲೆ ಅಭ್ಯಂಗ ಸ್ನಾನ, ಆದ್ಮೇಲೆ ಅಗ್ನಿಗೋತ್ರ ಮಾಡೋದು, ಇವೆಲ್ಲ ಪದ್ಧತಿಗಳು. ಒಟ್ಟಿನಲ್ಲಿ ಹಾಲಿಸ್ಟಿಕ್ ಹೆಲ್ತ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಡಾಕ್ಯುಮೆಂಟ್ ಅನ್ನೋದು ಸೇರ್ಬೇಕು, ಪ್ರತಿಯೊಬ್ಬರಿಗೂ ಹೋಗ್ಬೇಕು. ಹೌದು, ರೈಟ್. ಅದು ಗುಡ್ ಐಡಿಯಾ. ಅದು ಕೊಡ್ಬೇಕು ಎಲ್ಲರಿಗೂ, ಅಂದ್ರೇನೆ ಅವ್ರ ಹತ್ರ ಇರುತ್ತೆ ಅದು ಯಾವಾಗ್ಲೂ ಅವ್ರು ಫಾಲೋ ಮಾಡ್ಕೋಬಹುದು ಆರಾಮ. ಓಕೆ ಓಕೆ, ಓಕೆ, ಥ್ಯಾಂಕ್ ಯು ಗೀತಾ. ಥ್ಯಾಂಕ್ ಯು. ಓಕೆ, ಗೀತಾ HM ಲಾಸ್ಟ್ ಕೊನೆಯ ಪ್ರಶ್ನೆ, ಕೊನೆಯ ಉತ್ತರ ಇವ್ರದ್ದು. ಗೀತಾ HM ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ. ನಮಸ್ತೆ ಸರ್. ಸರ್, ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಬರ್ತಿದೆ. ನಾನು ಒಂದ್ 3 ತಿಂಗಳಿಂದ ನಿಮ್ದು ಧ್ಯಾನ ಮಾಡ್ತಾ ಇದ್ದೀನಿ. ಅಂದ್ರೆ 1.5 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ 3 ತಿಂಗಳಿಂದ ನಿಮ್ ಕ್ಲಾಸಸ್ ಸೇರ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಆಮೇಲೆ ಜೀವನ ಶೈಲಿ ಎಲ್ಲಾ ಚೆನ್ನಾಗ್ ಉತ್ತಮವಾಗಿ ನಡೀತಿದೆ. ಅದನ್ನ ಕೆಲವೊಂದು ಅಳವಡಿಸ್ಕೊಂಡಿದೀವಿ ನಾವು. ಮತ್ತೆ ಧ್ಯಾನ ಮಾಡೋದ್ರಿಂದ ಮೈಂಡ್ ಎಲ್ಲ ಕಾಮ್ ಆಗಿದೆ. ಕೆಲವು ಭಯಗಳೆಲ್ಲ ಇತ್ತು, ನಂಗೆ ಹೋಗಿದೆ. ಸರ್, ನಮ್ ಮನೆಯವ್ರಿಗೆ ತುಂಬಾ ಮಂಡಿ ನೋವು ಸರ್. ಅವ್ರು ಅಷ್ಟು ನಡೆಯಕ್ಕಾಗಲ್ಲ, ತುಂಬಾ ಮಂಡಿ ನೋವು ಇದೆ. ನೀವು ಕರ್ಕೊಂಡ್ ಬನ್ನಿ, ಹಾಗಾದ್ರೆ ನಿಮ್ಗೆ ಅಷ್ಟು ತೊಂದರೆ ಇದ್ರೆ ಅಲ್ಲಿ ಕರ್ಕೊಂಡ್ ಬಂದು ಇದು ಮಾಡೋಣ. ನಮ್ಮ ಹತ್ರ ಹಲವಾರು ಚಿಕಿತ್ಸೆಗಳಿದೆ ಅಲ್ಲಿ. ನಿಮ್ಗೆ ಯಾವ್ದ್ರಲ್ಲಿ ಹೋಗುತ್ತಂತ ನಾವು ಅಲ್ಲೇ ನಿಮ್ಗೆ ಹೇಳ್ತೀವಿ ಕ್ಲಿಯರ್ ಆಗಿ. ಹೌದಾ ಸರ್? ಅಂದ್ರೆ ನಾವು ನಂಜನಗೂಡಲ್ಲಿ ಇರೋದು ಸರ್. ಈಗ ನಂಜನಗೂಡಲ್ಲಮ್ಮ, ಇಲ್ಲಿ ಬೇರೆ ಬೇರೆ ಊರಿಂದ ಬರ್ತಾ ಇದಾರಲ್ಲ, ಹೈದರಾಬಾದಿಂದ ಬರ್ತಾ ಇದಾರೆ. ಹೈದರಾಬಾದಲ್ಲಿ, ನಂಜನಗೂಡಲ್ಲಿ. ಸರಿ ಸರ್, ಬರ್ತೀವಿ ಸರ್. ಅದಕ್ಕೆ ಹೋಗೋಣ ನಾನು ಅಂತ ಹೇಳಕ್ಕೆ ಮಾಡ್ದೆ ಸರ್. ನಾ ಬರಕ್ ಆಗ್ಲಿಲ್ಲ ಅಂದ್ರೆ ಮಕ್ಕಳು ಚಿಕ್ಕವ್ರು ಸರ್. ನಾ ಬರಕ್ ಆಗ್ಲಿಲ್ಲ ಅಂದ್ರು ನಮ್ಮ ಮನೆಯವ್ರು ಕಳಿಸ್ತೀನಿ ಸರ್. ಬನ್ನಿ ಪರವಾಗಿಲ್ಲ, ಕಳಿಸಿ. ಮೇಡಮ್, ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಯಾಕಂತಂದ್ರೆ ಎಲ್ಲಾರ ಹೆಸರುಗಳನ್ನು ನೆನ್ಪಿಟ್ಕೊಳಿಕ್ಕಿಲ್ಲ, ಆಗೋದಿಲ್ಲ. ಯಾರ್ಯಾರು ಬರ್ತಾ ಇದ್ದೀರಲ್ಲ, ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿಕ್ ಇಷ್ಟ ಪಡ್ತೀವಿ ಮೇಡಮ್. ಈಗ ಒಂದು ಲಿಂಕ್ ಹಾಕಿದಾರಲ್ಲ ಗುರುಜಿ, ಅಲ್ಲಿ ನೀವು ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಜಾಯಿನ್ ಆಗ್ತೀರಾ ವಾಟ್ಸ್ಆಪ್ ಗ್ರೂಪಿಗೆ. ಅಲ್ಲಿ ನೀವು ಎಷ್ಟು ಜನ ಬರ್ತೀರಲ್ಲ, ಅಲ್ಲಿ ನೀವು ಹೆಸರನ್ನ ನೋಂದಾಯಿಸ್ಬೇಕಾಗುತ್ತೆ. ಯಾಕಂತಂದ್ರೆ ನಮ್ಗೆ ರಿಜಿಸ್ಟರ್ ಆಗಿರೋದು ಎಷ್ಟು ಜನ ಬರ್ತಾರೆ ಅನ್ನೋದು ಒಂದು ಲಿಸ್ಟ್ ಬೇಕಾಗುತ್ತೆ ಮೇಡಮ್. ದಯವಿಟ್ಟು ಅದಕ್ಕೋಸ್ಕರ ಆ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆಗಿ ಅಲ್ಲಿ ನೀವು ಎಷ್ಟು ಜನ ಬರ್ತೀರಾ ಅನ್ನೋದು ಹೇಳ್ಬೇಕಾಗುತ್ತೆ ಮೇಡಮ್. ಓಕೆ, ಯಾಕಂದ್ರೆ ಇಲ್ಲಿ ಇಷ್ಟು ಜನ ನಾನ್ ಬರ್ತೀನಿ ಅಂತ ಇಲ್ಲಿ ಹೇಳ್ತಾರೆ, ಆಮೇಲೆ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು ಅಲ್ವಾ ಮೇಡಮ್. ಅದಕ್ಕೋಸ್ಕರ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿಕ್ ಇಷ್ಟ ಪಡ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು. ಸರಿ ಮೇಡಮ್, ಇನ್ನೊಂದ್ಸರಿ ಲಿಂಕ್ ಕಳಿಸ್ಬಿಡಿ ಮೇಡಮ್. ಅದು ನೀವು ಆಮೇಲೆ ಫೋನ್ ಮಾಡಿ, ದೀಪಾ ಅವ್ರು ಫೋನ್ ಮಾಡಿ, ಅವ್ರು ಕಳಿಸ್ತಾರೆ. ಸರಿ ಸರ್, ಸರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್ ಗುರುಜಿ, ಎಲ್ಲಾರ್ದು ಮುಗೀತ ಅನ್ಸತ್ತೆ, ಮುಗ್ಸೋಣ ಗುರುಜಿ. ಓಕೆ ಮಾಸ್ಟರ್ಸ್, ಇವತ್ತಿನ ಕ್ಲಾಸ್ ಅದ್ಭುತವಾಗಿತ್ತು. ನಾಗರಾಜ್ ಗುರುಜಿಯಿಂದ ಸ್ಟಾರ್ಟ್ ಆಗಿ ಮತ್ತೆ ನಮ್ಮ ರಂಗನಾಥ್ ಗುರುಜಿ, ಆಮೇಲೆ ಮನೋರಮ್ಮ ಅಮ್ಮ, ಹಾಗೇನೆ ಇವತ್ತು ಅದ್ಭುತವಾಗಿರುವಂತ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಂತಹ ಎಲ್ಲಾ ನಮ್ಮ ಧ್ಯಾನ ಬಂಧುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ನಮ್ಮ ಹೊಸ ಮಾಸ್ಟರ್ಸ್ಗೂ ಸಹ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಜ್ಞಾನ ಅನ್ನೋದು ತುಂಬಾನೇ ದೊಡ್ಡದು. ಅದನ್ನ ನಮ್ಗೆ ಪ್ರತಿ ದಿನಾನು ಮನೆಗೆ ಬಂದು ಹೇಳ್ಕೊಡ್ತಿರುವಂತ ಈ ಅದ್ಭುತ ಮಾಸ್ಟರ್ಸ್ ಗಳಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರೂ ಧನ್ಯವಾದಗಳು. ನಮಸ್ತೆ.